ಸೊ ಸಂಡೇ ಏನೇನು ಮಾಡಿದ್ದೆ ಅಂತ ನೋಡೋಣ ಬನ್ನಿ. ವ್ಲಾಗ್ ಸಂಡೇ ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಯಾಂಡ್ವಿಚಸ್ ಆರ್ಡರ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಹಾಗೆ ಹೋಮ್ವರ್ಕ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಹಾಗೆ ನಮ್ಮಮ್ಮ ಸಂಡೇ ಸ್ವಲ್ಪ ಫ್ರೀ ಇರುತ್ತಲ್ಲ, ಇಷ್ಟು ದಿನ ಆಯಿತು, ಒಂದು ವಾರ ಮೇಲಾಯಿತು, ಬಾರೆ ಮನೆಗೆ ಇಲ್ಲೇ ಅಡುಗೆ ಮಾಡ್ತೀನಿ ಅಂತ ಕರೆದಿದ್ರು. ಹಾಗೆ ನಮ್ಮ ಪಟ್ಟುಗೆ ಟಿಫಿನ್ ಬಾಕ್ಸ್ ಒಂದು ಆರ್ಡ್ರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. 2 ಟಿಫಿನ್ ಬಾಕ್ಸ್ ಆರ್ಡ್ರ್ ಮಾಡಿದ್ದ ನಮ್ಮ ಅಣ್ಣ, ಅವನಿಗೊಂದು ನಮ್ಮ ಪಟ್ಟುಗೊಂದು ಅಂತ. ಕೊನೆಗೆ ಅವ್ನು ನನಗೆ ಬೇಡ, ಇದು ತುಂಬ ಹೀಟೆಲ್ಲ ತೊಗೊಂಡೋಗೋದಕ್ಕಾಗಲ್ಲ ಅಂತ ಬೇಡ ಅಂತ 2 ನಮ್ಮ ಪಟ್ಟುಗೆ ಕೊಟ್ಟು ಹೋಗ್ಬಿಟ್ಟ. ಹಾಗೆ ಪಕ್ಕದ ಮನೆಯಲ್ಲಿ ಜಾಕ್ ಫ್ರೂಟ್ ಎಲ್ಲ ಬೀಳ್ತಾನೆ ಇತ್ತು, ಒಂದು ಚಿಕ್ಕದು ನಮಗೂ ಸಿಕ್ತು ಅಂತ ನಾವು ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಸಿಹಿ. ಸಂಡೇ ಸ್ಪೆಷಲ್ ಇವತ್ತು ಸೀ ಫುಡ್ಡೇನೆ. ಹಾಗೆ ನೀನು ತುಂಬ ಹೊತ್ತಿಂದ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಮಜ್ಜಿಗೆ ಉಯ್ದು ಕೊಟ್ಟಿದ್ದ ನಮ್ಮಣ್ಣ, ಕುಡ್ಕೊಂಡು ಹಾಗೆ ಅಡುಗೆನೂ ಮಾಡ್ತಾ ಇದ್ದೆ. ಪ್ರಾನ್ಸ್ ಗಟ್ಟಿಯಾಗಿ ಹಾಗೆ ತೊಕ್ಕು ಥರ ಮಾಡ್ತಾ ಇದ್ದೆ. ಏನೂ ಹಾಕದೆ ಬರೀ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಪ್ರಾನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಪ್ರಾನ್ಸ್ ಬೈಯೋವರೆಗೂ ಹಾಗೆ ಗಟ್ಟಿಯಾಗಿ ಏನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೀನು ಸಾರಿಗೆ ಇಟ್ಬಿಟ್ಟು ಹಾಗೆ ಮಿಕ್ಕಿದ್ದನ್ನು ಒಂದು 7ರಿಂದ 8 ಪೀಸ್ ಅಷ್ಟು ತೊಗೊಂಡು ಫ್ರೈಗೆ ರೆಡಿ ಮಾಡ್ತಿದ್ದೆ. ಯಾಕಂದರೆ ಫ್ರೈ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ನಮ್ಮ ಮಮ್ಮಿ ಅಂತೂ ಏನೇ ಮಾಡೋದು ಫ್ರೈ ಮಾಡಲಿಲ್ಲ ಅಂದರೆ ನಮ್ಮ ಅಮ್ಮಂಗೆ ತೃಪ್ತಿನೇ ಆಗಲ್ಲ, ಅಷ್ಟು ಇಷ್ಟ ನಮ್ಮ ಮಮ್ಮಿಗೆ ಫ್ರೈ. ಅವರಿಗೋಸ್ಕರ ಆದರೂ ಮಾಡೇ ಮಾಡ್ತೀನಿ ನಾನು ಸ್ವಲ್ಪ ಆದರೂ ಫ್ರೈ. ಹಾಗೆ ಇನ್ನೊಂದು ಕಡೆ ಮೀನು ಸಾರು ಕೂಡ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು. ಎಲ್ಲನೂ ಪ್ರಾನ್ಸು, ಫಿಶ್ ಸಾರು, ಫಿಶ್ ಫ್ರೈ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಹೊಸದಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ತೆಂಗಿನಕಾಯಿ ಎಲ್ಲ ರುಬ್ಬಾಕಿ, ನಮ್ಮ ಅಣ್ಣ ಅಂತೂ ಹೊಸದಾಗಿ ಏನಾದರೂ ಮಾಡಿದ್ರೆ ನಾನಂತೂ ತಿನ್ನಲ್ಲ ಅಂತ ಫಸ್ಟೇ ಹೇಳ್ಬಿಡ್ತಾನೆ. ಅವನಿಗೆ ಈ ಒಂದು ಸ್ಟೈಲ್ ಇಷ್ಟ ಆಗಿಬಿಟ್ಟು ಬೇರೆ ಯಾವುದು ಟ್ರೈ ಮಾಡೋಕ್ಕೆ ಬಿಡಲ್ಲ ಅವನು. ಇವತ್ತು ನಾರ್ಮಲ್ ಚಿಕ್ಕ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡೋ ಅಂತ, ಹುಣಸೆ ನೀರು ಹಾಕಿ ಮಾಡೋ ಅಂತ, ನಮ್ಮ ಮನೇಲಿ ಮಾಡೋ ಅಂತ ನಾರ್ಮಲ್ ಸ್ಟೈಲೇ ಮಾಡಿದ್ದು. ಹಾಗೆ 1 ಅವರ್ ಆದಮೇಲೆ ಫಿಶ್ ಫ್ರೈ ಮ್ಯಾರಿನೇಟ್ ಮಾಡಿದ್ದು ಕೂಡ ನಾವು ತಿರುಗಿಸಿ ಹಾಕಿ ಫ್ರೈ ಮಾಡಾಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲನೂ. ಸೊ ಇದೇ ನಮ್ಮ ಮೀಲ್ ಪ್ಲೇಟು, ತುಂಬಾ ಚೆನ್ನಾಗಿತ್ತು.